ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ತಮಗೆಲ್ಲ ವಂದಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಕರ ರಾಶಿಯ ಬಗ್ಗೆ ನೋಡೋಣ. 2024 ಈ ವರ್ಷದ ಮಕರ ರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನನ್ನ ಕುಲ ದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ, ಗವಿ ರಂಗನಾಥ ಸ್ವಾಮಿ, ಗುಂಡಪ್ಪ ಸ್ವಾಮಿ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ನಮ್ಮ ಮಕರ ರಾಶಿಯ ಬಗ್ಗೆ ಹೇಗಿದೆ, ಈ ವರ್ಷ ಫಲ ಏನೇನೆಲ್ಲ ಅವರಿಗೆ ಪ್ರಯೋಜನ ಇದೆ, ಯಾರು ಇವರಿಗೆ ಫಲಗಳನ್ನು ಕೊಡ್ತಾ ಇದ್ದಾರೆ, ಯಾರು ಇವರ ಫಲಗಳನ್ನು ಕಿತ್ಕೋತಾ ಇದ್ದಾರೆ, ಮಕರ ರಾಶಿಯವರಿಗೆ ಏನೇನೆಲ್ಲ ಲಾಭಗಳು ಸಿಗ್ತಾ ಇದೆ ಅನ್ನೋದನ್ನ, ಅವರಿಗೆ ಎಜುಕೇಷನ್ ಹೇಗಿದೆ, ಜಾಬ್ ಹೇಗಿದೆ, ಅವರ ರಾಜಕೀಯ ಜೀವನ ಹೇಗಿದೆ, ಅವರ ಹೈನುಗಾರಿಕೆ ಹೇಗಿದೆ, ರೈತರು ಹೇಗಿದ್ದಾರೆ, ಅವರ ಜೀವನ ಪರ್ಸನಲ್ ಲೈಫ್ ಹೇಗಿದೆ, ಅವರ ಅಬ್ರಾಡ್ ಅಂತೀವಲ್ಲ ಹೊರದೇಶಕ್ಕೆ ಹೋಗುವಂಥ ಯೋಗ ಫಲಗಳು ಹೇಗಿದೆ, ಇದರೆಲ್ಲರ ಬಗ್ಗೆ ನಾವು ಇವತ್ತು ನೋಡೋಣ. ನೋಡಿ, ಮಕರ ರಾಶಿಯವರು ಹೆಚ್ಚು ಕಡಿಮೆ 6.5 ವರ್ಷ ಇವರು ಕಷ್ಟದಲ್ಲೇ ಬದುಕಿದ್ರು. ಅಷ್ಟಮ ಶನಿ ಎಷ್ಟು 6.5 ವರ್ಷ ಅವರು ಕಷ್ಟ ಅನುಭವಿಸ್ಬಿಟ್ಟಿದ್ದಾರೆ. ಈ ಜೀವನವೇ ಬೇಡಪ್ಪ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವರು. ಆ ಮಕರ ರಾಶಿಯಲ್ಲಿ ಇಷ್ಟು ದಿನ ಅವರಿಗೆ ಶನಿ ಅಷ್ಟಮದಲ್ಲಿದ್ದು ಅವರಿಗೆ ತುಂಬಾ ತೊಂದರೆ. 6.5 ವರ್ಷ ಒಂದಲ್ಲ ಎರಡಲ್ಲ ಇವರು ಅನುಭವಿಸಿದ್ದು, ಒಂದಲ್ಲ ಎರಡಲ್ಲ. ಇವಾಗ ಇವರಿಗೆ ಈ ಮೇ 1ನೇ ತಾರೀಕಿನಿಂದ ಅದೃಷ್ಟ ರಾಜಯೋಗ ಅಂತಾನೆ ಕರಿಬಹುದು. ಇವರಿಗೆ ಇಷ್ಟು ವರ್ಷ ಅನುಭವಿಸಿದ್ರ ನಮ್ಮ ಎಲ್ಲವನ್ನು ಕಳೆದು ಮುಂದೆ ಸದೃಢರಾಗಿ, ಧೈರ್ಯವಾಗಿ, ಶಾಶ್ವತವಾಗಿ ಇನ್ನೂ 1 ವರ್ಷ ನೀವು ಸುಖವಾಗಿ ಬಾಳ್ತೀರಾ. ಇದರಲ್ಲಿ ನಿಮಗೆ ಯಾವುದೇ ಸಂದೇಹ ಬೇಡ. ನೋಡಿ, ನಿಮ್ಮ ಈಗ ರಾಶಿ ಈ ವರ್ಷದ ಒಂದು ಕುಂಡಲಿಯನ್ನು ನಾವು ನೋಡಿದಾಗ ನಿಮಗೆ ನೋಡಿ, ಮಕರ ರಾಶಿಯವರಿಗೆ 3ನೇ ಮನೆಯಲ್ಲಿ ನಿಮಗೆ ರಾಹು ಇದ್ದಾನೆ, ಲಾಭದಾಯಕವಾಗಿರ್ತಾನೆ. ನಿಮಗೆ 9ನೇ ಮನೆಯಲ್ಲಿ ಕೇತು ಬರ್ತಾನೆ. 9ನೇ ಮನೆಯಲ್ಲಿ ಕೇತು ಬಂದಾಗ ನಿಮಗೆ ಅದೃಷ್ಟ. ನಿಮಗೆ ಗುರು ಎಲ್ಲಿದ್ದಾನೆ? ಗುರು ನಿಮಗೆ ನೋಡಿ, ಶನಿ ಗುರು ದಿಷ್ಟಿಸಿ ನೋಡ್ತಾ ಇದ್ದಾನೆ. ಮಕರ ರಾಶಿಯನ್ನ ನೋಡ್ಬೇಕಾದ್ರೆ ಗುರು ಏನಂತ ಹೇಳ್ತೀವಿ? ಗುರು ನೋಡಿದರೆ ಕೋಟಿ ಪುಣ್ಯ. ನಿಮಗೆ ಕೋಟಿ ಪುಣ್ಯನೇ ಸಿಕ್ಬಿಡ್ತಿವಾಗ. ಯಾರಿಗೆ? ಮಕರ ರಾಶಿಯವರಿಗೆ ಕೋಟಿ ಪುಣ್ಯ. ಯಾಕೆ? ಗುರು ನೋಡ್ತಾ ಇದ್ದಾನೆ. ಗುರು ಶನಿಯಲ್ಲಿದ್ದಾನೆ, 2ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. ಮಕರದಿಂದ ನೀವು ನೋಡಿ, ಮಕರ ಕುಂಭದಲ್ಲಿ ಸ್ವಂತ ಮನೆಯಲ್ಲಿ ಶನಿ ಇದ್ದಾನೆ. ಶನಿ ಸ್ವಂತ ಮನೆಯಲ್ಲಿ ಇದ್ದಾಗ 2ನೇ ಮನೆಯಲ್ಲಿ ಲಾಭದಾಯಕವಾಗಿರ್ತಾನೆ. ನಿಮಗೆ ಯಶಸ್ಸು, ಕಟ್ಟಿಟ್ಟ ಬುತ್ತಿ. ಅದು ಅಲ್ಲದೆ 3ನೇ ಮನೆಯಲ್ಲಿ ಯಾರಿದ್ದಾರೆ? ಮೀನದಲ್ಲಿ ಯಾರಿದ್ದಾರೆ? ಮಕರ, ಕುಂಭ, ಮೀನದಲ್ಲಿ ರಾಹು ಇದ್ದಾನೆ. ರಾಹು 3ನೇ ಮನೆಯಲ್ಲಿ ರಾಹು ಇದ್ದಾನೆ. ಧನಲಾಭ, ನಿಮಗೆ ಎಲ್ಲೂ ನಿಮಗೆ ತೊಂದರೆಗಳಿಲ್ಲ ಇಲ್ಲಿ. ಅಲ್ಲಿಂದ 9ನೇ ಮನೆಗೆ ಬಂದ್ರೆ ಯಾರಿದ್ದಾರೆ? ಕೇತು ಇದ್ದಾನೆ. ನಿಮಗೆ ನಿಮ್ಮ ಪಿತ್ರಾದಿತ ಆಸ್ತಿ, ನಿಮಗೆ ಯಾವುದೇ ಸಂಕಷ್ಟ ಇಲ್ಲೇ ಹೋಗಿ ನಿಮಗೆ ಯಾವುದೇ ತೊಂದರೆಗಳಿಲ್ಲ, ನಿಮ್ಗೆ ಯಾವುದೇ ಎಡವಟ್ಟುಗಳಿಲ್ಲ. ಅದೇ ಅವನು 8ನೇ ಮನೆಯಲ್ಲಿದ್ರೆ ಡಿಸ್ಟರ್ಬೆನ್ಸ್ ಕೊಡ್ತಾ ಇದ್ದ, ತೊಂದರೆ ಆಗ್ತಾ ಇತ್ತು, ನಿಮಗೆ ಆರೋಗ್ಯ ಸಮಸ್ಯೆ ಕೊಡ್ತಾ ಇದ್ದ. ಇಲ್ಲೂ ಕೂಡ ನಿಮಗೆ 9ನೇ ಮನೆಯಲ್ಲಿ ನಿಮಗೆ ಕೇತು ಬಂದಾಗ ಏನಾಯ್ತು? ಯಶಸ್ಸಾಯ್ತು. ನಿಮಗೆ ಎಲ್ಲೋದ್ರು ಯಾವುದೇ ಕೆಲಸಗಳಿಗೆ. ಆದರೆ ಜಾಬನ್ನ ಎಲ್ಲೂ ಕ್ವಿಕ್ ಮಾಡಬೇಡಿ. ದಯವಿಟ್ಟು ಜಾಬನ್ನ, ಕೆಲಸವನ್ನ ಬಿಡಬೇಡಿ. ಒಂದು ಕಡೆ ಕೆಲಸ 100% ನಿಮ್ಗೆ ಆಯ್ತು ಅಂದ ಮೇಲೆ ಈ ಕಡೆ ರಿಸೈನ್ ಮಾಡಿ. ದಯವಿಟ್ಟು ನೀವು ಸಡನ್ ಆಗಿ ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಎಜುಕೇಶನ್ ನಿಮ್ಮದು, ನಿಮ್ಮ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ನಿಮಗೆ ಈಗ ಎಜುಕೇಶನ್, ನೀವು ಯಾವುದೇ ಎಜುಕೇಶನ್ ಫೀಲ್ಡ್ಗೆ ಹೋಗಿ, ನೀವು ಯಾವ ಡಿಗ್ರಿ ಮಾಡ್ತಾ ಡಾಕ್ಟರೇಟ್ ಮಾಡ್ತೀರಾ, PG ಮಾಡ್ತೀರಾ, ಏನಾದ್ರು ಮಾಡಿ, ನಿಮಗೆ ಅದೃಷ್ಟ ಚೆನ್ನಾಗಿದೆ. ಅದರ ಜೊತೆಗೆ ನೀವು ಬೇಕಾದ್ರೆ ವಿದ್ಯಾವಂತರು, ನೀವು ಎಜುಕೇಶನ್ ಮಾಡುವವರು 6 ಮುಖಿ ರುದ್ರಾಕ್ಷಿ ಧಾರಣೆ ಮಾಡಿದ್ರು ಕೂಡ ನಿಮಗೆ ಅದೃಷ್ಟ ಚೆನ್ನಾಗಿರುತ್ತೆ. ವಿದ್ಯೆಗೆ ಅಧಿಪತಿ 6 ಮುಖಿ ರುದ್ರಾಕ್ಷಿ ಹಾಕೋದ್ರಿಂದ ನಮಗೆ ವಿದ್ಯೆ, ಇಂಟೆಲಿಜೆನ್ಸ್, ನಾಲೆಡ್ಜ್ ಇದೆಲ್ಲ ತುಂಬುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಶಕ್ತಿ, ಇನ್ನೂ ನಿಮ್ಮ ಕಾನ್ಸಂಟ್ರೇಷನ್ನು, ಡೆಡಿಕೇಶನ್ನು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಒಂದು ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ನೀವು ಮುಂದುವರೆದು ಬಿಡ್ತೀರಾ. ನಿಮ್ಗೆ ಅಷ್ಟೊಂದು ಚೆನ್ನಾಗಿ ನಿಮಗೆ ಈ ಮಕರ ರಾಶಿ 2024 ತುಂಬಾ ಚೆನ್ನಾಗಿದೆ. ನಿಮಗೆ ರಾಜಯೋಗ ಅಂತಾನೆ ಹೇಳಬಹುದು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಿಮಗೆ ಮಧ್ಯಮ
ಮೇ, ಜೂನ್, ಜುಲೈ, ಆಗಸ್ಟ್ ಅತ್ಯುತ್ತಮ. ನಿಮಗೆ ಇದು ರಾಜಯೋಗ ಅಂತ ನಿಮಗೆ ಎರಡು ಮಾತಲ್ಲಿ ಮುಟ್ಟಿದೆಲ್ಲ ಚಿನ್ನ ನಿಮಗೆ. ಈಗ ಈ 4 ತಿಂಗಳು ಇರ್ತಲ್ಲ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಯ್ತು, ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳು ನಿಮಗೆ ರಾಜಯೋಗ ಇದ್ದಂಗೆ. ತುಂಬಾ ಈ ಲೆವೆಲ್ಗೆ ಹೋಗ್ಬಿಡ್ತೀರಿ. ಏನಾರು ಮಾಡ್ಬಿಡಿ ಈ ಟೈಮಲ್ಲಿ. ನೀವು ಮನೆ ಕಟ್ಟಬೇಕಾ, ಸೈಟ್ ತಗೋಬೇಕಾ, ಮಗಳು ಮದುವೆ ಮಾಡಬೇಕಾ, ಮಗನ ಯಾವ್ದಾರು ಒಂದು ಕೆಲಸ ತರ್ಬೇಕು, ಯಾವ್ದಕ್ಕಾರ ಕೈ ಹಾಕಿ ನಿಮ್ ಕೆಲಸ ಆಗೋಯ್ತು ಅಂತ ಹೇಳ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಉತ್ತಮಕ್ಕೆ ಬರುತ್ತೆ. ನಿಮಗೆ ಅತ್ಯುತ್ತಮ ಆಯ್ತಿದ್ದು 4 ತಿಂಗಳು. ಮತ್ತೆ ನಿಮಗೆ ಆಗಸ್ಟ್ ಆದ್ಮೇಲೆ ಈಗ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇದು ಪರವಾಗಿಲ್ಲ, ಸಾಧಾರಣ, ನಿಮಗೆ ಲಾಸ್ ಇಲ್ಲ. ಆದರೆ ಹಾಗಾಗಿ ಈ 4 ತಿಂಗಳು ನಿಮಗೆ ರಾಜಯೋಗ ಇದ್ದಂಗೆ. ಈ 4 ತಿಂಗಳು ಮುಟ್ಟಿದ್ದೆಲ್ಲ ನಿಮಗೆ ಅದೃಷ್ಟವಾಗಿ ಬದಲಾಗುತ್ತದೆ. ಹಾಗಾಗಿ ಈ ಎಜುಕೇಶನ್ ಮಾಡುವಂತ ಮಕ್ಕಳು ಕೂಡ ಈ ಟೈಮಲ್ಲಿ ಒಳ್ಳೆ ಮಾರ್ಗದರ್ಶನವನ್ನು ತಗೊಳ್ಳಿ. ನಿಮ್ಗೆ ಯಾವುದೋ ಒಂದು ಒಂದು ಯೂನಿವರ್ಸಿಟಿಗೆ ಹೋಗ್ತೀನಿ ಅಂತೀರಾ, ಮತ್ತೊಂದು ಯಾವುದೋ ಒಂದು ಅಕಾಡೆಮಿಗೆ ಸೇರ್ಕೊಂತೀರಾ, ಏನೋ ಒಂದು ಕಡೆ ಮಾಡಿ ನಿಮ್ಗೆ ಅಲ್ಲಿ ವಿದ್ಯಾರ್ಜನೆ ಜಾಸ್ತಿ ಆಗುತ್ತೆ, ನಿಮಗೆ ಆಕರ್ಷಣೆ ಜಾಸ್ತಿ ಆಗುತ್ತೆ, ಇನ್ನೂ ಚೆನ್ನಾಗಿ ಓದ್ತೀರಾ. 60 ಬರ್ತಾ ಇದೆ ಪರ್ಸೆಂಟೇಜು, 70 ತೆಗಿತಾನೆ, 70 ತೆಗಿತಾನೆ, 80 ತೆಗಿತಾನೆ, 80 100 ತೆಗಿತಾನೆ, ಆ ಲೆವೆಲ್ಗೆ ಹೋಗುತ್ತೆ. ಹಾಗಾಗಿ ಈ ಮಕರ ರಾಶಿ ಈ ವರ್ಷ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಅಲ್ಲಿ. ಅದರ ಜೊತೆಗೆ ನಿಮಗೆ ಕೆಲಸ ಕಾರ್ಯದಲ್ಲಿ ಮಾತ್ರ ನಾನು ಇದೇಳಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ನಿಧಾನವಾಗಿ ಯೋಚಿಸಿ ಮುಂದೆ ಬರೀರಿ. ಈ 4 ತಿಂಗಳಲ್ಲಿ ಏನು ಹೇಳಿದ್ನಲ್ಲ ಈಗ ಆಗಸ್ಟ್ವರೆಗೂ, ಆ 4 ಮೇ, ಜೂನ್, ಜುಲೈ, ಆಗಸ್ಟ್ ತುಂಬಾ ಚೆನ್ನಾಗಿದೆ. ಹಾಗಂತ ಕೆಲಸ ಬಿಟ್ಬಿಡಿ ಅಂತ ಹೇಳಲ್ಲ ನಾನು ನಿಮಗೆ. ಒಂದು ಕಡೆ ನೀವು ಅಪ್ಲಿಕೇಶನ್ ಹಾಕಿ, ಇಂಟರ್ವ್ಯೂ ಬಂತಾ, ಅಲ್ಲಿ ಜಾಬ್ ಸೆಲೆಕ್ಷನ್ ಆಯ್ತಾ, ಇಲ್ಲಿ ಬಿಡಿ, ಅಲ್ಲಿ ಕನ್ಫರ್ಮ್ ಆದ್ಮೇಲೆ ಬಿಡಿ. ಮೊದಲೇ ಬಿಟ್ಬಿಟ್ಟು ಜ್ಯೋತಿಷ್ಯ ಹೇಳೋ ಅಂತ ಮೊದಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಕೆಲಸ ಇಲ್ಲ, ಈ ಕೆಲಸ ಇಲ್ಲ, ಆಮೇಲೆ ನಮ್ಮನ್ನು ಬೈಬೇಡಿ ದಯವಿಟ್ಟು. ಹಾಗಾಗಿ ಒಂದು ಕನ್ಫರ್ಮ್ ಮಾಡಿಕೊಂಡು ಮುಂದೆ ಹೋಗಿ. ನೆಕ್ಸ್ಟ್ ನಿಮಗೆ ಜಾಬ್ ಆದ ಮೇಲೆ ನೆಕ್ಸ್ಟ್ ರಾಜಕೀಯ ಜೀವನ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ. ಮೇ ಕಳೀತು ಅಂದರೆ ಅವ್ರಿಗೆ ಅದೃಷ್ಟ ಬಾಗಿಲು ತೆಗ್ದಂಗೆನೆ ಅವರಿಗೆ. ಇನ್ನೆಲ್ಲ ಒಳ್ಳೆ ಉನ್ನತ ಸ್ಥಾನ ಮಾನ, ನೇಮು ಫೇಮು ಎಲ್ಲ ಬರುತ್ತೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಮೇನ್ 5 ದಿನ ಕಳೆದ್ರೆ ಬಂತು, ಅವರಿಗೆ ಯೋಗ ಚೆನ್ನಾಗಿದೆ. MLA ಆಗ್ಬಿಡ್ಬೋದು, MP ಆಗ್ಬಿಡ್ಬೋದು, ಮತ್ತೆ ಈ ಎಲ್ಲ ಉಲ್ಟಾ ಆಗ್ಬಿಡ್ಬೋದು. ಇವ್ರು ಅನ್ಕೊಂಡಿದ್ದ ಉಲ್ಟಾ ಇವ್ರ ಪರವಾಗಿ ಎಲ್ಲ ಆಗ್ಬಿಡ್ಬೋದು. ಏನೋ ಅತಂತ್ರಗಳಾಗಬಹುದು, ರಾಜಕೀಯದಲ್ಲಿ ಅತಂತ್ರ ಏನೇನೆಲ್ಲ ಆಗ್ಬೋದು. ಇವ್ರು ಅನ್ಕೊಂಡಿದ್ದೇ ಬೇರೆ, ಆಗ್ತಾ ಇರೋದೇ ಬೇರೆ ಆಗಿರುತ್ತೆ. ಹಾಗಾಗಿ ಈ ವರ್ಷ ಇವರಿಗೆ ಜಾಬಿನಲ್ಲೂ ಕೂಡ ವೃತ್ತಿ ಜೀವನ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ನಮ್ಮ ಕೃಷಿ ಬಾಂಧವರು, ನಮ್ಮ ರೈತ ಮಿತ್ರರು, ಅವರಿಗೂ ಕೂಡ ಈ ಮೇ ನಂತರ ಅವರು ಕೂಡ ಒಳ್ಳೆ ಮಳೆ ಬೆಳೆ ಎಲ್ಲ ತರಕಾರಿ ಹಾಕ್ಬೋದು, ಅವ್ರು ಶುಂಠಿ ಹಾಕಿರ್ಬೋದು, ರಾಗಿ ಹಾಕ್ಬೋದು, ಜೋಳ ಹಾಕ್ಬೋದು, ಏನಾರು ಆಗಲಿ ಅವ್ರಿಗೆ ನಿಶ್ಚಿತವಾಗಿ ಲಾಭದಾಯಕವಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಅವರಿಗೆ ಮಳೆ ಪ್ರಾಬ್ಲಮ್ ಆಗಿರಬಹುದು. ವರುಣ ಮನಸ್ಕೊಂಡಿರ್ಬೋದು ನಿಮ್ಮ ಜೊತೆ, ಮಳೆರಾಯ ನಿಮ್ಮ ಜೊತೆ ಮನಸ್ಕೊಂಡಿದ್ದಾನೆ. ಆದರೂ ಪರವಾಗಿಲ್ಲ, ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ರೈತ ಬಾಂಧವರು ಹೆದರಬೇಡಿ, ಧೈರ್ಯವಾಗಿ ಒಂದೇ ಬೆಳೆಯನ್ನ ಬೆಳಿಬೇಡಿ. ದಯವಿಟ್ಟು ದ್ವಿದಳ ಧಾನ್ಯಗಳು ಅದು ಸ್ವಲ್ಪ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಒಂದನ್ನೇ ನಂಬಿ ಹೋಗಬೇಡಿ. ಒಂದು ಕೈ ಕೊಡ್ರಿ ಇನ್ನೊಂದು ನಿಮಗೆ ಸಿಗುತ್ತೆ, ಹಾಕಿದೆಲ್ಲ ಒಂದನ್ನೇ ಹಾಕ್ಬಿಡ್ತೀರಾ, ಇಲ್ಲ ಅಂದ್ರೆ ಹಾಕದೇ ಇಲ್ಲ. ಇದನ್ನ ಮಾಡಬೇಡಿ ದಯವಿಟ್ಟು. ಮಿಶ್ರ ತಳಿಗಳು ಮಿಶ್ರವಾಗಿ ಬೆಳೀರಿ. ಒಂದ್ ಕಡೆ ತೆಂಗಿನ ತೋಟ ಮಾಡಿದಿರಾ, ಒಂದು ಅಡಿಕೆ ತೋಟ ಮಾಡ್ತೀರಾ, ಇನ್ನೊಂದ್ ಕಡೆ ಬದನೆ ಹಾಕಿ, ಒಂದ್ ಕಡೆ ಸೊಬ್ಬರ ಸೊಪ್ಪು ಹಾಕಿ, ಮೆಂತ್ಯ ಸೊಪ್ಪು ಹಾಕಿ, ಎಲ್ಲ ಮಿಕ್ಸ್ ಮಾಡಿ. ಒಂದನ್ನೇ ನಂಬೇಡಿ ದಯವಿಟ್ಟು, ಆವಾಗ ನಿಮಗೆ ಲಾಸ್ ಆಗುವಂತ ಸಂದರ್ಭಗಳು ಉಂಟು. ಹಾಗಾಗಿ ಇದರ ಮಿಕ್ಸ್ ತಳಿಯನ್ನು ಬೆಳೆದು ನೀವು ಬುದ್ಧಿವಂತರಾಗಿ ಮತ್ತೆ ಹೈನುಗಾರಿಕೆಯನ್ನು ತುಂಬಾ ಚೆನ್ನಾಗಿ ನಿಮಗೆ ಆದಾಯ ಸಿಗುತ್ತೆ. ನಿಮಗೆ ಎಲ್ಲದರಲ್ಲೂ ನಿಮಗೆ ಲಾಭಗಳು ಕಂಡು ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಆ ನಂತರ ಹೆಣ್ಣು ಮಕ್ಕಳ ಒಂದು ವಿಚಾರಕ್ಕೆ ಬಂದರೆ ಇವ್ರಿಗೂ ಕೂಡ ಯಾವುದೇ ತೊಂದರೆಗಳಿಲ್ಲ. ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಇವರಿಗೆ ಟೈಮ್ ಪಾಸ್ ಮಾಡೋದು ಸ್ವಲ್ಪ ಬೇಜಾರಾಗ್ಬೋದು. ಇವರು ಸ್ವಲ್ಪ ದೇವರ ಧ್ಯಾನ ಮತ್ತು ಮೆಡಿಟೇಷನು, ಯೋಗಾಸನ ಇವುಗಳನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೋಂಬೇರಿಗಳಾಗಬೇಡಿ ಅಂತ ಹೇಳ್ತಾ, ಈ ಕೆಲವೊಂದು ಸ್ವಲ್ಪ ಸೋಂಬೇರಿಗಳು ಇರ್ತಾರೆ. ಈ ಮಕರ ಅಂದರೆ ಶನಿ ಅಂದರೆ ಸ್ವಲ್ಪ ನಿಧಾನ. ಶನಿ ಅಂದ್ರೆ ನಿಧಾನವಾಗಿ ಚಲಿಸುವಂತ ಪ್ಲಾನೆಟ್. ಇದು ರಾಶಿನೇ ಹಂಗೆ. ಶನಿ ಅಂದ್ರೇನೆ ನಿಧಾನ. ಆರೋಗ್ಯ ಕೊಡೋನು ಅವನೇ, ಆರೋಗ್ಯ ಕಿತ್ಕೊಳ್ಳೋನು ಅವನೇ. ನಿಮಗೆ ಆಯಸ್ಸು ಕೊಡೋನು ಶನಿನೇ, ಆಯಸ್ಸನ್ನ ಕಿತ್ಕೊಳ್ಳುವನು ಶನಿನೇ. ಆಗಾದ ಕಾರಣ ಸ್ವಲ್ಪ ಸೋಂಬೇರಿಗಳಾಗಿರ್ತಾರೆ. ಸೋಂಬೇರಿತನವನ್ನ ಬಿಟ್ಟು ಮಠ ಮಂದಿರ ದೇವಾಲಯಗಳನ್ನ ಸುತ್ತಿ ಸ್ವಲ್ಪ ಹೋಗಿ ಬನ್ನಿ, ದೇವರ ಧ್ಯಾನ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಮ್ಮ ಹೊರ ದೇಶದ ಪ್ರಯಾಣ ತುಂಬಾ ಚೆನ್ನಾಗಿರುತ್ತೆ.
ಮಕರ ರಾಶಿಯವರಿಗೆ ಹೊರದೇಶದ ಪ್ರಯಾಣ ಇದೆಯಲ್ಲ, 100ಕ್ಕೆ 100 ಭಾಗ ಇವ್ರ ಸಕ್ಸಸ್. ಇವರಿಗೆ ಮಕರ ರಾಶಿಯವರಿಗೆ, ಇವರಿಗೆ ಶನಿ ಇದ್ದಾನೆ ಅಂದರೆ ಅವರಿಗೆ ಹೊರದೇಶಕ್ಕೆ ಹೋಗ್ಬಿಡ್ತಾರೆ ಇವರು. ಎಕ್ಸ್ಪೆಷಲಿ ಅಬ್ರಾಡ್ ಅಂತ ತಗೊಂಡಾಗ ನಾವು ದುಬೈ, ನಾವು ಮುಸ್ಲಿಂ ರಾಷ್ಟ್ರಗಳಲ್ಲಿ ಇದ್ದವರಿಗೆ ಅತಿ ಹೆಚ್ಚು ಲಾಭ ಇರುತ್ತೆ. ಇಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಈ ಮಕರ ರಾಶಿಯವರು, ಅವ್ರಿಗೆ ತುಂಬ ಧನಲಾಭವಾಗಿರುತ್ತೆ, ಇವ್ರಿಗೆಲ್ಲರೂ ಸಕ್ಸಸ್ ಇರುತ್ತೆ. ಅದ್ರ ಜೊತೆಗೆ ಇವರು ಬಾಂಧವ್ಯನ ಬೆಳೆಸ್ಕೋತಾರೆ. ಬೇರೆ ದೇಶದಲ್ಲಿದ್ದವರು ಮಾಡ್ತಾರೆ, ಆದರೆ ಮುಸ್ಲಿಂ ರಾಷ್ಟ್ರದಲ್ಲಿದ್ದವರು ಅತಿ ಹೆಚ್ಚು ಲಾಭವನ್ನು ಗಳಿಸ್ತಾರೆ ಈ ಒಂದು ವರ್ಷದಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತೀನಿ. ಎಲ್ಲರೂ ದಯಮಾಡಿ ನಮ್ಮ ಶಾಸ್ತ್ರ ಸಿದ್ಧಾಂತ ಜ್ಯೋತಿಷ್ಯಾಲಯವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.